ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಒಂದು ಸರ್ಕಾರಿ ಇಲಾಖೆಗಳು ಸಾಕಷ್ಟು ವಿಳಂಬ ಮಾಡ್ತಾ ಇರುತ್ತೆ. ಏನೇ ಒಂದು ಕೆಲಸ ಮಾಡಲಿಕ್ಕೆ, ಖಾತೆ ಮಾಡಿಕೊಡ್ಲಿಕ್ಕಂತೂ ಬಹಳಷ್ಟು ತೊಂದರೆ ಮಾಡ್ತಾ ಇದೆ. ಜನ ಈ ಒಂದು ಇಲಾಖೆಗಳಿಗೆ ಸುತ್ತಿ ಹೈರಾಣ ಆಗ್ತಾ ಇದ್ದಾರೆ, ಬಸವಳಿದ ವ್ಯಕ್ತಿಗಳಾಗ್ತಾ ಇದ್ದಾರೆ. ಸೊ ಈ ಒಂದು ತಹಸೀಲ್ದಾರ್ ಕಚೇರಿಗಳಾಗಿರಬಹುದು, ಪಂಚಾಯತಿಗಳಾಗಿರಬಹುದು, BBMP ಲಿಮಿಟ್ಗಳು ಆಗಿರಬಹುದು, ಸೊ ಈ ಒಂದು ಸ್ಥಳೀಯ ಸಂಸ್ಥೆಗಳಾಗಿರಬಹುದು, ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಸಹ ಸರ್ಕಾರವು ಬಯಸಿದಂತಹ ದಾಖಲೆಗಳನ್ನು ನೀಡಿದರೂ ಕೂಡ ಕೆಲವೊಮ್ಮೆ ಕೋರ್ಟಿನಿಂದ ಆದೇಶಗಳನ್ನು ಮಾಡಿಕೊಂಡು ಬಂದಿದ್ದರೂ ಕೂಡ ಈ ಒಂದು ಖಾತೆಯನ್ನು ಮಾಡಿಕೊಡಲಿಕ್ಕೆ ಸಾಕಷ್ಟು ಜನಸಾಮಾನ್ಯರನ್ನು ಅಲಿಸ್ತಾ ಇರೋದು ನನಗೆ ಕಂಡು ಬರ್ತಾ ಇದೆ. ಸಾಕಷ್ಟು ಜನರು ಬಂದು ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇದ್ರೂ ಕೂಡ ಸರ್ ಇದಿನ್ನೂ ಪ್ರೋಸೆಸ್ ಆಗಬೇಕು, ಸರ್ವರ್ ಡೌನ್ ಇದೆ, ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಮೇಲಾಧಿಕಾರಿಗಳು ಸಹಿ ಆಗಬೇಕು, ಅವರು ಸಿಗ್ತಾ ಇಲ್ಲ, ಅವರು ತುಂಬ ಬ್ಯುಸಿ ಇದ್ದಾರೆ, ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಮತ್ತು ಕೋರ್ಟಿಂದ ಕ್ಲಿಯರಾಗಿ ಒಂದು ಪಾರ್ಟಿಷನ್ ಡಿಕ್ರಿಗಳನ್ನು ಮಾಡಿಸ್ಕೊಂಡಿರ್ತಾರೆ. ಇಂಥವ್ರಿಗೆ ಡಿಕ್ರಿಗಳನ್ನು ಮಾಡಿ ಇಂಥವ್ರಿಗೆ ಖಾತೆಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಬರೆದಿರ್ತಾರೆ. ಕೆಲವೊಮ್ಮೆ ಸ್ಪೆಸಿಫಿಕ್ ಆಗಿ ಇಷ್ಟು ದಿನದ ಒಳಗೆ ಖಾತೆ ಮಾಡಬೇಕು ಅಂತ ಕೋರ್ಟ್ ಆದೇಶ ಇರುತ್ತೆ. ಇಷ್ಟು ಆದರೂ ಸಹ ಅಲಿಸೋದು ತಪ್ಪುತ್ತಾ ಇಲ್ಲ. ಸಾಮಾನ್ಯ ಜನರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಬಂದು ಹೇಳಿರೋದ್ರಿಂದ ಸೊ ಒಂದು ಸಣ್ಣ ಒಂದು ಮಾಹಿತಿಯನ್ನು ವಿಡಿಯೋವನ್ನು ಮಾಡಿ ಜನಗಳಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಈ ಒಂದು ತಿಂಗಳಗಟ್ಟಲೆ ಏನಾದರೂ ಇವರು ಪೆಂಡಿಂಗ್ಗಳನ್ನು ಇರಿಸಿಕೊಂಡು ಏನಾದರೂ ಖಾತೆ ಮಾಡಿಕೊಡದೆ ನಿಮಗೆ ಅಲಿಸ್ತಾ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ನೀವೇನು ಮಾಡಿ, ಸುಮ್ಮನೆ ಹೋಗಿ ಓರಲ್ಲಾಗಿ ಕೊಡೋದು ಬರೋದು ಈ ರೀತಿಯಾಗಿ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಯಾವುದೇ ಇಲಾಖೆಗಳಿಗೆ ಆಗಲಿ ಮೊದಲು ನೀವು ಒಂದು ಸರಿಯಾಗಿ ಅರ್ಜಿಯನ್ನು ಬರೆದು ಬಿಡಿ. ಮೊದಲನೆಯದಾಗಿ ಮಾಡಬೇಕಾಗಿರೋದು ಅಪ್ಲಿಕೇಶನ್, ಕರೆಕ್ಟಾಗಿ ಅರ್ಜಿಯನ್ನು ಬರೀರಿ. ಆ ಅರ್ಜಿಯನ್ನು ಬರೆದು ಅದರಲ್ಲಿ ನೀವು ಲಗತ್ತಿಸುವಂತಹ ಅಂದರೆ ಅಟ್ಯಾಚ್ ಮಾಡುವಂತಹ ದಾಖಲೆಗಳನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಬರೆದು ನೀವು ಅವರಿಗೆ ಅರ್ಜಿಯನ್ನು ಮಾಡಿ ಸ್ಪೀಡ್ ಪೋಸ್ಟ್ ಮುಖಾಂತರನೋ ಅಥವಾ ನೀವು ಅಲ್ಲಿ ಇಲಾಖೆಗೆ ಹೋಗಿ ಕೊಟ್ಟಾಗ ಅಲ್ಲಿ ನೀವು ಅವರು ತೆಗೆದುಕೊಂಡಿರೋದಕ್ಕೆ ಮುದ್ರೆ ಸೀಲ್ ಹಾಕಿಸ್ಕೊಂಡು ನೀವು ತೊಗೊಂಡು ಬರಬೇಕು. ಸುಮ್ಮನೆ ಕೊಟ್ಬಿಟ್ಟು ಬಂದುಬಿಡಬಾರ್ದು. ಸರಿ ಆಯಿತು ನೋಡ್ತೀನಿ ಅಂತ ಹೇಳಿ ಕಳಿಸೋದು, ಓಡಾಡಿಸೋದು, ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಅವಕಾಶಗಳನ್ನು ಕೊಡಬೇಡಿ. ನೀವೇನಿದ್ರೂ ಕೂಡ ಒಂದು ಅಲ್ಲಿಗೆ ಹೋಗಿ ಸೀಲ್ ಹಾಕಿಸ್ಕೊಂಡು ಎಂಡಾರ್ಸ್ಮೆಂಟ್, ಸ್ವೀಕೃತಿ, ಅಕ್ನಾಲೆಡ್ಜ್ಮೆಂಟ್ ನೀವು ಪಡ್ಕೊಂಡು ಬರಬೇಕು. ಇಲ್ಲ ಅಂತ ಹೇಳಿದರೆ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಕಳಿಸಿದ್ರೆ ಅದಕ್ಕೆ ನಿಮಗೆ ರಿಸಿಪ್ಟ್ ಇರುತ್ತೆ ಕಳಿಸಿರೋದಕ್ಕೆ. ಮತ್ತು ಅಲ್ಲಿ ಹೋಗಿ ಇಂಥ ಡೇಟ್ ನಾವು ಕಳಿಸ್ಕೊಟ್ಟಿದ್ದು ಏನಾಯಿತು ಅಂತ ಕೇಳಿ ನೀವು ಫಾಲೋಅಪ್ಪನ್ನು ಒಂದು ಸತಿ ಹೋಗಿ ಮಾಡಬಹುದು. ಈ ರೀತಿಯಾಗಿ ನೀವು ಮಾಡಿದಾಗ ಅವರು ನಿಮಗೆ ಸೂಕ್ತ ದಿನಗಳಲ್ಲಿ ಒಂದು 10 ದಿವಸನೋ 15 ದಿವಸ ಅಥವಾ 30 ದಿನಗಳ ಒಳಗೆ ನಿಮಗೇನಾದರೂ ಮಾಡಿಕೊಡದೆ ಹೋದರೆ ನೀವು ಅದನ್ನು AC ಕೋರ್ಟು, DC ಕೋರ್ಟ್ಗೂ ಕೂಡ ನೀವು ರೆಪ್ರೆಸೆಂಟೇಷನ್ಗಳನ್ನು ನೀವು ಎಂಡಾರ್ಸ್ಮೆಂಟ್ ಮುಖಾಂತರ ಕೊಡಬಹುದು. ಅವರು ಕೂಡ ನಿಮಗೆ ಮಾಡದೆ ಹೋದರೆ ಅದು ಕೂಡ ಪ್ರಾಸೆಸ್ ವಿಳಂಬ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ರೀತಿಯಾಗಿ ಸಮಸ್ಯೆ ಆದಾಗ ಶಾರ್ಟ್ಕಟ್ಟಾಗಿ ನಿಮಗೆ ಬೇಗ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನೀವು ಹೈಕೋರ್ಟ್ಗೂ ಕೂಡ ಒಂದು ರಿಟ್ ಪಿಟಿಷನ್ನ ಹಾಕಬಹುದಾಗಿದೆ. ರಿಟ್ ಪಿಟಿಷನ್ನ ಹಾಕಿದ್ರೆ ನೀವು ಆ ಎಲ್ಲ ಒಂದು ಕೋರ್ಟಿನ ಆದೇಶ ಆಗಲಿ, ನಿಮ್ಮ ಹತ್ರ ಇರುವಂಥ ದಾಖಲೆಗಳಾಗಲಿ ಇದೆಲ್ಲ ಕೊಟ್ಟು ಇವರು ಮಾಡ್ತಾ ಇಲ್ಲ, ನಮಗೆ ಸುಖ ಸುಮ್ಮನೆ ಅಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಫೈನ್ ಹಾಕುವುದರ ಜೊತೆಗೆ ಅವರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ಹೈಕೋರ್ಟು ಆದೇಶವನ್ನು ಮಾಡುತ್ತೆ. ನೀವು ಕೊಟ್ಟಂತಹ ಪಿಟಿಷನ್ನು ಸರಿಯಾಗಿ ಇದ್ದು ಎಲ್ಲ ದಾಖಲೆಗಳು ಸರಿ ಇದ್ದಲ್ಲಿ ಅವ್ರಿಗೆ ಆದೇಶವನ್ನು ಮಾಡುತ್ತೆ. ಹೈಕೋರ್ಟ್ ಕೊಟ್ಟಂಥ ನಿರ್ದೇಶನಕ್ಕೆ 10 ರಿಂದ 15 ದಿನಗಳ ಒಳಗೆ ಅವರು ಖಾತೆಯನ್ನು ನಿಮಗೆ ಮಾಡಿಕೊಡ್ಬೇಕು. ಮಾಡಿಕೊಡ್ಲಿಲ್ಲ ಅಂತ ಹೇಳಿದರೆ
ಅವರಿಗೆ ಎಗೈನ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸನ್ನು ಆ ಅಧಿಕಾರಿಯ ವಿರುದ್ಧ ದಾಖಲು ಮಾಡಿ ನೀವು ನಿಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬಹುದು. ಜೊತೆಗೆ ಅವರನ್ನು ಸೇವೆಯಿಂದ ಕೂಡ ವಜಾ ಮಾಡಿಸಬಹುದು. ಮತ್ತು ಹೈಕೋರ್ಟು ಅವರಿಗೆ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು, ಅವರ ಬೇಜವಾಬ್ದಾರಿತನಕ್ಕೆ ಕೋರ್ಟು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಎಂಬುವಂತಹ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.